failed maintaining the law and order. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಎಲ್ಲೋ ರಸ್ತೆನಲ್ಲಿ ಪಾಕಿಸ್ತಾನ್ ಜೈ ಅಂತೇಳಿ ಯಾರಿಗೂ ಗೊತ್ತಿಲ್ಲದಂಗೆ ಕೂಗಿ ಹೋಗಿರ್ಬೋದು. ಆದರೆ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಅವರು ಕೂತ್ಕೊಳ್ತಕ್ಕಂಥ ಚೇರಿನ ಮುಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಅವ್ರ ಎಂ ಪಿ ಜೊತೆನಲ್ಲಿ ಬಂದಿರತಕ್ಕಂಥ ಅವ್ರ ಅನುಯಾಯಿಗಳು ಅಂತಂದರೆ ಅದರೊಳಗೆ ಕೇವಲ 3 ಜನಕ್ಕೆ ಅರೆಸ್ಟ್ ಮಾಡ್ತಾರೆ. ದೇ ಗಿವನ್ ಪಾಸ್ಗಳನ್ನು ಕೊಟ್ಟಿದ್ದಾರೆ. 3 ಜನಕ್ಕೆ ಅರೆಸ್ಟ್ ಮಾಡ್ತಾರೆ. ಅಂದ್ರೆ 3 ಜನಕ್ಕೆ ಹೋಗಿದ್ರ? ಎಲ್ಲಿ ನಡೀತಾ ಇದೆ ನಿಮ್ಮ ಎಂಕ್ವೈರಿ? ಆನ್ ವಾಟ್ ಬೇಸಿಸ್ ಯು ಹ್ಯಾವ್ ಅರೆಸ್ಟೆಡ್ ಓನ್ಲಿ 3? ಇನ್ನುಳಿದವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಪಾಕಿಸ್ತಾನಕ್ಕೆ ಜೈ ಅಂತಂದ್ರೆ ಅರ್ಥ ಏನು? ಭಾರತಕ್ಕೆ ಮುರ್ದಾಬಾದ್ ಅಂತ ಹೇಳ್ದಂಗೆ ಆಗ್ಲಿಲ್ವಾ? ಭಾರತಕ್ಕೆ ಅವಮಾನ ಮಾಡ್ದಂಗೆ ಆಗ್ಲಿಲ್ವಾ? ಈ ಕುರಿತಂತೆ ಕರ್ನಾಟಕ ರಾಜ್ಯದಲ್ಲಿ ಈ ಉದಾಹರಣೆ ಶಿವಮೊಗ್ಗದಲ್ಲಿ ಆ ಕತ್ತಿಯ ಮೆರವಣಿಗೆಯನ್ನು ಮಾಡಿದರು. ಕತ್ತಿಯ ಮೆರವಣಿಗೆ ಅರೆಸ್ಟ್ ಮಾಡಿದ್ರು, ಆಮೇಲೆ ಬಿಟ್ಟರು. ಕುಕ್ಕರ್ ಬಾಂಬ್ ಆಯ್ತು, ಬ್ಲಾಸ್ಟ್ ಆಯಿತು ಮಂಗಳೂರಿನಲ್ಲಿ. ಅವ್ರನ್ನೇನಂತ ಹೇಳಿದ್ರು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು? ಮೈ ಬ್ರದರ್ಸ್ ಅಂತ ಹೇಳಿದರು. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಈ ಥರದ ಪಾಕಿಸ್ತಾನ್ ಜಿಂದಾಬಾದ್ ಅನ್ಬೋದು, ಕತ್ತಿ ಮೆರವಣಿಗೆಯನ್ನು ಮಾಡ್ಬೋದು, ಹತ್ಯೆ ಮಾಡ್ಬೋದು, ಎಲ್ಲ ಇದ್ರ ಬಾಂಬ್ ಬ್ಲಾಸ್ಟ್ ಆಗ್ಬೋದು. ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರದ ಪಾಲಿಸಿ ಏನಪ್ಪ ಅಂತ ಹೇಳಿದ್ರೆ ಮೈ ಬ್ರದರ್ ಪಾಲಿಸಿ. ಹಾಗಾಗಿ ಅವ್ರ ಮೇಲೆ ಸೀರಿಯಸ್ ಆಗಿ ಕೇಸ್ಗಳಾಗಲ್ಲ, FIR ಆಗಲ್ಲ, ಅರೆಸ್ಟ್ ಆದ 4 ದಿವಸ ಬಿಟ್ಕೊಂಡು ಬಿಡೋದು. ಅಂದರೆ ನೀವು SC STಗಳಿಗೆ ಅನ್ಯಾಯ ಮಾಡ್ತೀರಾ. 11,144 ಕೋಟಿ. ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ರೈತರಿಗೆ ಬರಗಾಲ ಬಂದಿದೆ, ಪರಿಹಾರ ಕೊಡಲ್ಲ. ಅಂದರೆ ಟೋಟಲಿ ಫೇಲ್ಯೂರ್ ಈ ಗವರ್ನಮೆಂಟ್. ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ಜಗತ್ತೇ ಭಾರತದ ಕಡೆಗೆ ನೋಡ್ತಾ ಇದೆ. 8.4% GDP. ಯಾವುದೇ ರಾಜ್ಯಕ್ಕೆ ಅನ್ಯಾಯ ಇಲ್ಲ. ನಾರ್ತ್ ಈಸ್ಟ್ನ ಜನ ಒಂದು ರೈಲ್ವೆ ಸ್ಟೇಷನ್, 2 ರೈಲ್ವೆ ಸ್ಟೇಷನ್ ಅಷ್ಟೇ ನೋಡ್ಬೋದಾಗಿತ್ತು. ಎಲ್ಲ ರಾಜ್ಯಗಳಲ್ಲಿ ಏರ್ಪೋರ್ಟ್. ಬಳ್ಳಾರಿ ರೈಲ್ವೆ ಸ್ಟೇಷನ್ ನೋಡ್ಬೇಕೀಗ, ಕೊಪ್ಪಳದ ರೈಲ್ವೆ ಸ್ಟೇಷನ್ ನೋಡಬೇಕು, ಹೊಸಪೇಟೆ ರೈಲ್ವೆ ಸ್ಟೇಷನ್ ನೋಡಬೇಕು. ನೀವು ಎಲ್ಲ ರಸ್ತೆಗಳನ್ನು ನೋಡಿ. ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದ ಎಲ್ಲ ರಸ್ತೆಗಳು. ಅಂದರೆ ಅಭಿವೃದ್ಧಿಯಿಂದ ಭಾರತ ಕಂಗೊಳಿಸ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಗವರ್ನಮೆಂಟ್. ಹಾಗಾಗಿ ನಾವು ವಿನಂತಿ ಮಾಡ್ತೇವೆ, ಬರ್ತಕ್ಕಂಥ MP ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 28 ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತೇವೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.